ಒಂದು ಗಾಡಿ ನಂಬರ್ ಪ್ಲೇಟ್ ನ 8 ಗಾಡಿ ಅಲ್ಲ ಸರ್, ಬೇಕಾದ್ರೆ 100 ಗಾಡಿಗೂ ಬೇಕಾದ್ರೆ ಹಾಕೊಂಡು ಓಡಿಸುವಂತವ್ರು ಇದಾರೆ. ಯಾರು ಜಗದೀಶ್ ಹೇಳ್ಬಿಟ್ರೆ ಸಾಲದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಮಾಹಿತಿ ಕಲೆ ಹಾಕೊಂಡು ಯಾರು ಈ ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇರೋದು ನೋಡಿ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದಾರೆ ಅಷ್ಟೇ ಅಂದ್ರು. ಈಗ 10 ಲಕ್ಷ ಆಟೋಗಳು ಯಾಕೆ ಇನ್ನೂ ಅಧಿಕಾರಿಗಳು ಸೀಸ್ ಮಾಡಿಲ್ಲ? ಬರೀ ಬೆರಳಿಕೆ ಅಷ್ಟು 900 ಆಟೋ ಅಂತ ತೋರಿಸ್ತಾ ಇದಾರೆ. ಈಗ ಲಕ್ಷಾಂತರ ಆಟೋಗಳು ಓಡ್ತಾ ಇದಾವಲ್ಲ, ಇನ್ನು ಯಾಕೆ ಆಟೋಗಳು ಸೀಸ್ ಆಗಿಲ್ಲ? ಆ ಸೀಸ್ ಆಗುವಂತ ರೀತಿ ಕೆಲಸ ಮಾಡ್ಬೇಕಾಗಿದ್ದವ್ರು ಯಾರು? ಜಗದೀಶ್ ನನ್ನಿಂದಲೇ ಅಂತ ಹೇಳೋ ವ್ಯಕ್ತಿ ಇನ್ನು ಲಕ್ಷಾಂತರ ಆಟೋಗಳನ್ನ ಇಳಿಸು ಬಂದು ಫೀಲ್ಡ್ ಇಳಿದು, ಸರಿನಾ? ಹಂಗಾಗಿ ಲಾಯರ್ ಜಗದೀಶ್ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆತ ಮುಚ್ಚಾಟಿಕೆಯಲ್ಲಿ ಮಾತಾಡ್ತಿದ್ದಾನೆ ಅಷ್ಟೇ. ಪರ್ಮಿಟ್ ಇಲ್ದಿರೋ ಆಟೋ ರೋಡಲ್ಲಿ ರನ್ ಆಗ್ತಿದೆ ಅಂದ್ಮೇಲೆ ಅದಕ್ಕೆ ಜವಾಬ್ದಾರಿ ಯಾರು? ಆಟೋ ಡ್ರೈವರ್ ಅಲ್ಲ ಸಾರ್, RTO ಇನ್ಸ್ಪೆಕ್ಟ್ರು. ಡಾಕ್ಯುಮೆಂಟ್ ಸರ್ ಖಂಡಿತ ಅದು ಇದಾವೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಒಂದು ಗಾಡಿ ನಂಬರ್ ಪ್ಲೇಟ್ ನ 8 ಗಾಡಿ ಅಲ್ಲ ಸರ್, ಬೇಕಾದ್ರೆ 100 ಗಾಡಿಗೂ ಬೇಕಾದ್ರೆ ಹಾಕೊಂಡು ಓಡಿಸುವಂತವ್ರು ಇದ್ದಾರೆ. ಅದು ಯಾರು ಮಾಡ್ತಾ ಇರೋದು? ಸತ್ಯ 100% ಇದಾವೆ. ಅದರಲ್ಲಿ ಜಿಲ್ಲೆಯನ್ನೇ ಏನಾಗಿರ್ತವೆ, ಕೆಲವೊಂದು ಸೇಲ್ ಆಗಿರ್ತವೆ, ಆ ಟೈಮಲ್ಲಿ ವೇರಿಯೇಷನ್ ಇರ್ತದೆ. ಆದ್ರೂ ಕೂಡ ಅದ್ರ ಸತ್ಯ ಇದೆ, ನಾವಿಲ್ಲ ಅಂತ ಹೇಳಲ್ಲ. ಒಂದೇ ನಂಬರ್ ಪ್ಲೇಟ್ ಅನ್ನ ಆಟೋಗಳನ್ನ 15 ಕಡೆ ಹಾಕೊಂಡು 100 ಗಾಡಿಗೂ ಕೂಡ ಬೇಕಾದ್ರೆ ಹಾಕಿರುವಂತ ಮಹಾನುಭಾವರು ಇದಾರೆ, ಇಲ್ಲ ಅಂತ ಹೇಳಲ್ಲ. ಅಂಥವ್ರ ಯಾರು ಏನು ಅಂತ ಪತ್ತೆ ಹಚ್ಚಿದ್ಮೇಲೆ ಅಂಥವ್ರ ಮೇಲೆ ಇಂಡಿವಿಜುವಲ್ ಆಗಿ ಕ್ರಮ ತಗೊಳ್ಳುವಂತ ರೀತಿಯಲ್ಲಿ ಅವ್ರ ಮೇಲೆ ಪ್ರೆಸರ್ ತರುವಂತ ಕೆಲಸ ಅಧಿಕಾರಿಗಳ ಕಡೆಯಿಂದ ಮಾಡೋದಾದ್ರೆ ಅದನ್ನ ಮಟ್ಟ ಹಾಕಕ್ ಸಾಧ್ಯ. ಇಲ್ಲ ಅಂದ್ರೆ ಇದನ್ನ ಯಾರ ಕೈಲೂ ಸಾಧ್ಯ ಇಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಬರೀ ಆಟೋದಲ್ಲೇ ಅಲ್ಲ ಸರ್, ಅದು ದೊಡ್ಡ ದೊಡ್ಡ ಖಾಸಗಿ ಬಸ್ಗಳಲ್ಲೂ ಕೂಡ ನಡೀತಾ ಇದ್ದಾವೆ. ಎಷ್ಟು ಬೇಗ ಆಗಿರೋದು? ಒಂದೇ ಬಸ್ ನಂಬರ್ ಪ್ಲೇಟ್ ಅನ್ನ ಸುಮಾರು ಬಸ್ಗಳು ಹಾಕೊಂಡು ಹೊಡೆಯುವಂತವ್ರು ಅವರೇ, ಬಸ್ಸಲ್ಲೂ ಇದಾವೆ. ಈಗ ಇದ್ರ ಬಗ್ಗೆ ಪ್ರಶ್ನೆ ಹೇಳಿ ಹೇಳಿ. ಈಗ ಸೊ ಈಗ ನೀವ್ ಹೇಳ್ತಿದ್ದೀರಾ ಹೌದು ಇದಾವೆ, ಯಾವ್ದು ಕರೆಕ್ಟ್ ಯಾವ್ದು ಸರಿ ಸರ್? ನೋಡಿ, ಇಲ್ಲಿ ಮೊದಲನೇದಾಗಿ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಲಾಯರ್ ಜಗದೀಶ್ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸರ್ಕಾರ ಫಸ್ಟ್ ಆಫ್ ಆಲ್ ಜನಗಳದು ಟೋಟಲ್ ಜನಾಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿಕೊಂಡು ಸಾರ್ವಜನಿಕ ಹಿತಾಸಕ್ತಿ ಆಧರಿಸಿ ಆಟೋ ಚಾಲಕರುಗಳು ಹಣ ಜಾಸ್ತಿ ತಗೊಳ್ತಿದ್ದಾರೆ ಅನ್ನೋ ಒಂದು ದೂರುಗಳು ಜಾಸ್ತಿ ಬಂದ ಮೇಲೆ ಸರ್ಕಾರ ಕ್ರಮಕ್ಕೆ ಮುಂದಾಗ್ತು. ಯಾಕೆ ಅಂದ್ರೆ ಬೈಕ್ ಟ್ಯಾಕ್ಸಿ ಯಾವಾಗ ಸ್ಟಾಪ್ ಆಯ್ತೋ ಆಗ ಏಕಾಏಕಿ ಆಪ್ ಸಂಸ್ಥೆಗಳು ಆಟೋದವ್ರ ಕಡೆಯಿಂದ ಪ್ರಯಾಣಿಕರನ್ನ ಸುಲಿಗೆ ಮಾಡಕ್ ನಿಂತ್ಕೊಂಡ್ರು. 4 ಕಿಲೋಮೀಟರ್ಗೆ 150 ಕೊಡು, 200 ರೂಪಾಯಿ ಕೊಡು ಅನ್ನೋ ತರ ಎಲ್ಲ ತೋರಿಸ್ಕೊಂಡು ಸುಲಿಗೆ ಮಾಡಕ್ ನಿಂತ್ಕೊಂಡ್ರು. ಇದು ಮಾಧ್ಯಮ ದೃಷ್ಟಿಗಳು ಬಿತ್ತು. ಮಾಧ್ಯಮದವರು ಇದನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸ್ಕೊಂಡು ಸುದ್ದಿ ವರದಿ ಮಾಡಿದ್ರು. ಯಾರು ಜನ ಈ ರೀತಿಲಿ ಜಾಸ್ತಿ ಹಣಗಳನ್ನ ಕೊಟ್ಟಿದ್ರು ಅವ್ರುಗಳು ಸರ್ಕಾರಕ್ಕೆ ಮೇಲ್ ಮಾಡಿದ್ರು, ಮತ್ತೆ ಆನ್ಲೈನ್ ಮುಖಾಂತರನು ಕೂಡ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಎಲ್ಲ ರಿಪೋರ್ಟ್ ಮಾಡಿದ್ರು. ಹಾಗಾಗಿ ಸರ್ಕಾರಕ್ಕೂ ಗೊತ್ತಾಯ್ತು ಈ ಸಂಸ್ಥೆಗಳು ಈ ತರ ಆಟೋ ಚಾಲಕರುಗಳನ್ನೆಲ್ಲ ಬಳಸ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಅಂತ. ಹಂಗಾಗಿ ಏಕಾಏಕಿ ರಾಮಲಿಂಗಾರೆಡ್ಡಿ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಮೀಟರ್ ಬಳಸೋದಿಲ್ಲ, ಯಾರು ಗಾಡಿ ಡಾಕ್ಯುಮೆಂಟ್ಗಳು ಸರಿಯಾಗಿ ಇಟ್ಕೊಂಡಿರೋದಿಲ್ಲ, ಇಂಥವ್ರ ಮೇಲೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ಇಲಾಖೆಗೆ ಇದ್ ಮಾಡ್ತು. ಅವ್ರು ಅದು ಮಾಡೋ ಟೈಮ್ಗುನು ಈ ವ್ಯಕ್ತಿ ಈ ಸಬ್ಜೆಕ್ಟ್ ಎತ್ಕೊಂಡು ಮಾತಾಡೋ ಟೈಮ್ಗುನು 2 ಸಿಂಕ್ ಆಗೋಯ್ತು ಅಷ್ಟೇ. ಅದು ಬಿಟ್ರೆ ಇಲ್ಲಿ ಜಗದೀಶ್ ಇಂದ ಏನೋ ಬೆಳವಣಿಗೆ ಆಯ್ತು ಅಂತ ಅಲ್ಲ. ಈಗ ಜಗದೀಶ್ಗೆ ಯಾಕೆ ಬೆಳವಣಿಗೆ ಆಗಕ್ ಶುರುವಾಯ್ತು ಅಂದ್ರೆ ಇಲ್ಲಿ ಈ ಪ್ರೋಸೆಸ್ ಶುರು ಆದಾಗ ಜಗದೀಶ್ ಇನ್ವಾಲ್ವ್ ಆದ್ರು. ಇನ್ವಾಲ್ವ್ ಆದಾಗ ಏನಾಯ್ತು, ಕೆಲವರು ಈಗ ಯಾರು ಈಗ ಈ ತರ ನಂಬರ್ ಪ್ಲೇಟ್ ಗಳು ಹಾಕೊಂಡು ಓಡಾಡ್ತಿದ್ರು, ಇಲ್ಲ ಇನ್ಯಾವುದೋ ಒಂದು ಆಕ್ಟಿವಿಟೀಸ್ ಗಳಲ್ಲಿ ತೊಡಕೊಂಡಿದ್ರು, ಅಂತವ್ರ ಮಾಹಿತಿಗಳು ಕೆಲವ್ರು ಯಾರು ತಿಳ್ಕೊಂಡಿರ್ತಾರಲ್ಲ ಅವರು ಜಗದೀಶ್ಗೆ ಮಾಹಿತಿಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ವಾಟ್ಸಾಪ್ ಮುಖಾಂತರ ಇನ್ನೊಂದು ಮುಖಾಂತರ, ಸರ್ ಹಿಂಗೆಲ್ಲ ನಡೀತಾ ಇದೆ, ಇದನ್ನೆಲ್ಲ ನೀವು ನೋಡಿ ಅಂತ. ಆ ವ್ಯಕ್ತಿನೇ ಖುದ್ದು ಫೀಲ್ಡ್ ಅಲ್ಲಿ ಇಳಿದು ಅದನ್ನೆಲ್ಲ ತನಿಖೆ ಮಾಡಿರುವಂತದ್ದಲ್ಲ. ಈಗ ಯಾರೋ ಒಬ್ಬ ಈಗ ನಮ್ಮ ಪರಿಚಯ ಸ್ನೇಹಿತರೆ, ಯಾಕೆ ಅಂದ್ರೆ ಅವ್ರು ಅಲ್ಲೇನೋ ಮಾಡ್ತಿರ್ತಾರೆ ಅಂದಾಗ ಆ ವಿಷಯ ನನಗ್ ಗೊತ್ತಿರುತ್ತೆ. ಅವ್ನ್ ಹೆಂಗಾದ್ರೂ ಮಾಡಿ ಸಿಗಾಕ್ಸ್ಬೇಕಲ್ಲ ಅನ್ಬಿಟ್ಟು ನಾವೇನ್ ಮಾಡ್ತೀವಿ, ಇನ್ನೊಬ್ರಿಗೆ ಹಾಕೊಡೋ ಅಂತ ಕೆಲಸ ಮಾಡ್ತೀವಿ. ಹಂಗೆ ಜಗದೀಶ್ಗೂ ಯಾರೋ ಒಬ್ರು ಹಾಕೊಟ್ಟಿರ್ತಾರೆ, ಅದೆಲ್ಲ ಮಾಹಿತಿಗಳನ್ನ ತಗೊಂಡು ನಂದೇನೋ ಒಂದು ಟೀಮ್ ಹಿಂಗೆಲ್ಲ ಮಾಡ್ತಾ ಇದೆ ನೋಡಿ, ಇದೆಲ್ಲ ನಾನು ಕಂಡಿಡಿದ್ಬಿಟ್ಟೆ ಅಂತ ಹೇಳಿ ಆ ವ್ಯಕ್ತಿ ನಾನು ನನ್ನ ಕೋಳಿಯಿಂದನೇ ಇದೆಲ್ಲ ಬೆಳಕಿಗೆ ಬಂದಿದ್ದು ಅನ್ನೋ ರೀತಿಲಿ ನಾನು ಹುಂಜ ಕೂಗ್ತಾ ಇದೆ ಅಂತ ಬೊಂಬಳ ಹೊಡ್ಕೊಂತ ಇರೋದು. ಈಗ ನಾವು ಈಗ ಸೋಷಿಯಲ್ ಮೀಡಿಯಾ ಸರ್, ಈಗ ಯಾರು ಏನ್ ಹೇಳಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಬ್ಜೆಕ್ಟ್ ವೈರಲ್ ಆಯ್ತು ಅಂದ್ರೆ ಓ ಹೌದೇನೋ ಅನ್ನೋ ರೀತಿಲಿ ಜನ ನಂಬ ಸಹಜ. ಹಂಗಾಗಿ ಜಗದೀಶ್ ಎತ್ಕೊಂಡಿದ್ದು ಮ್ಯಾಟ್ರಿಗೂನು ಇದು ಬಂದಿದ್ದ ಮ್ಯಾಟ್ರಿಗೂನು 2 ಸಿಂಕ್ ಆಯ್ತೆ ಹೊರತು
ಅಗ್ರಿ, ಜಗದೀಶ್ ಆ ನಂಬರ್ಗಳನ್ನ ನೋಟ್ ಮಾಡಿದ್ದು ಅಗ್ರಿ, ಮತ್ತೆ ಆ ವಿಚಾರವಾಗಿ ಸುದ್ದಿ ಮಾಧ್ಯಮದಲ್ಲಿ ಬಂದಿದ್ದು ಅಗ್ರಿ, ಮತ್ತೆ ಅದು ತನಿಖೆ ಯಾರು ಮಾಡ್ಲೇ ಇಲ್ಲ, ಬರೀ ಪ್ರಚಾರ ಆಯ್ತು ವಿಚಾರ ಅಷ್ಟೇ. ಯಾರು ಈ ನಂಬರ್ ಪ್ಲೇಟ್ಗಳನ್ನ ಬಳಸ್ಕೊಂಡು ಮಾಡ್ತಿದ್ದವ್ರು ಯಾರು? ಈಗ ಜಗದೀಶ್ ಹೇಳ್ಬಿಟ್ರೆ ಸಾಲದು ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನೆಲ್ಲ ಮಾಹಿತಿ ಕಲೆ ಹಾಕೊಂಡು ಯಾರು ಈ ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇರೋದು ನೋಡಿ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದಾರೆ ಅಷ್ಟೇ. ಈಗ ಒಂದು ಆಟಗಳ ಸಂಖ್ಯೆ, ಪರ್ಮಿಟ್ ಇಲ್ದಿರೋ ಆಟಗಳು ಇಷ್ಟೊಂದಿದಾವೆ ಅಂತ ಅಂದ್ರು, ಅಷ್ಟು ಲಕ್ಷ ಆಟೋಗಳು ಯಾಕೆ ಇನ್ನೂ ಅಧಿಕಾರಿಗಳು ಸೀಸ್ ಮಾಡಿಲ್ಲ? ಬರೀ ಬೆರಳಿಕೆ ಅಷ್ಟು 900 ಆಟೋ ಅಂತ ತೋರಿಸ್ತಾ ಇದ್ದಾರೆ. ಈಗ ಲಕ್ಷಾಂತರ ಆಟೋಗಳು ಓಡ್ತಾ ಇದಾವಲ್ಲ, ಇನ್ನು ಯಾಕೆ ಆಟೋಗಳು ಸೀಸ್ ಆಗಿಲ್ಲ? ಆ ಸೀಸ್ ಆಗುವಂತ ರೀತಿ ಕೆಲಸ ಮಾಡ್ಬೇಕಾಗಿದ್ದವ್ರು ಯಾರು? ಜಗದೀಶ್ ನನ್ನಿಂದನೇ ಅಂತ ಹೇಳೋ ವ್ಯಕ್ತಿ ಇನ್ನು ಲಕ್ಷಾಂತರ ಆಟೋಗಳನ್ನ ಇಳಿಸು, ಬಂದು ಫೀಲ್ಡ್ಗೆ ಇಳಿದು, ಸರಿನಾ? ಮತ್ತೆ ಆ ಆಟೋಗಳು ನಂಬರ್ ಪ್ಲೇಟ್ಗಳು ಹಿಂಗೆಲ್ಲ ಆಗ್ತಾ ಇದಾವೆ, ಕಂಡಿಡಿ ಮರಯ, ಈಗ ನಿಂದೇನೋ ಟೀಮ್ ಐತೆ ಅಂತೆಲ್ಲ ಕಂಡಿಡ್ಕೊಂಡು ಯಾರು ಈ ಕೃತ್ಯ ನಡೆಸ್ತಿದ್ದಾರೆ, ಇದನ್ನ ನಡೆಸ್ತಿರೋಂತಹ ಮೇನ್ ವ್ಯಕ್ತಿ ಯಾರು, ತಗೋ ಅವನ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಳೋ ರೀತಿಯಲ್ಲಿ ಕೆಲಸ ಮಾಡು. ಇದ್ಯಾವುದು ಆತ ಮಾಡ್ತಿಲ್ಲ. ಮಾಧ್ಯಮದವ್ರು ಏನ್ ಮಾಡ್ತಾರೆ, ಇವತ್ತು RTOದವ್ರು ಕಾರ್ಯಾಚರಣೆ ಮಾಡಿದ್ರು, ಇವತ್ತು ಇಷ್ಟ ಆಟೋ ಸೀಸ್ ಮಾಡಿದ್ರು ಅಂತ ವಿಡಿಯೋ ಮಾಡಾಕ್ತಾರೆ. ಇವನು ಆ ವಿಡಿಯೋ ನೋಡ್ತಾನೆ, ಆ ವಿಡಿಯೋ ಎತ್ಕೊಂಡ್ ಬರ್ತಾನೆ, ಇದನ್ನ ನಾನೇ ಮಾಡಿಸಿದ್ದು ಅಂತ ಕೂತ್ಕೊಂಡು ಹರ್ಚ್ಕೊಂತಾನ ಸೋಷಿಯಲ್ ಮೀಡಿಯಾದಲ್ಲಿ. ನೋಡೋರ್ಗೆ ಏನ್ ಅನ್ಸುತ್ತೆ, ಓ ಇವ್ನು ಹೇಳಿರೋದಕ್ಕೆ ಇದ್ ಮಾಡ್ತಾ ಇರೋದು ಅನ್ನೋ ತರದಲ್ಲಿ ಗೊತ್ತಿಲ್ದಿರೋರು ಆ ತರ ತಿಳ್ಕೊಂತಾರೆ. ಈಗ ನಮ್ಮಂತವ್ರು ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಂತಿದೀವಿ, ಅದ್ರ ಬಗ್ಗೆ ಮಾತಾಡ್ತಿದೀವಿ. ಹಂಗಾಗಿ ಲಾಯರ್ ಜಗದೀಶ್ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆತನ ಮುಚ್ಚಾಟಿಕೆಯಲ್ಲಿ ಮಾತಾಡ್ತಿದ್ದಾನೆ ಅಷ್ಟೇ. ಸರ್, ಈಗ ನಿಮ್ ಪ್ರಕಾರ ಅವ್ರು ಮಾಡಿರುವಂತಹ ಒಂದಷ್ಟು ಆರೋಪಗಳು ಸತ್ಯನ ಅಲ್ಲ? ಸರ್, ನಾನು ಆರೋಪ ಸತ್ಯ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕೆಂದ್ರೆ ನಾವೇನೆ ಈ ರೀತಿಲಿ ಕ್ರಮಗಳು ತಗೊಳ್ಳಿ ಅಂತ ದೂರುಗಳನ್ನ ಕೊಟ್ಟಿರೋದು ಇದೇ ಸತ್ಯ. ನೋಡಿ, DC ಅವ್ರಗಳಿಗೆ, ಇದೇ ಬೆಂಗಳೂರು DC ಅವ್ರಿಗೆ ನಾವೇ ಹೋಗಿ ದೂರು ಕೊಟ್ಟಿದೀವಿ. ನೋಡಿ, ಆಟೋ ಚಾಲಕರುಗಳು ಕರೆದ ಕಡೆ ಬರ್ತಾ ಇಲ್ಲ, ಪ್ರಯಾಣಿಕರುಗಳಿಗೆ ಮೀಟರ್ ಆಗ್ತಾ ಇಲ್ಲ, ಅಗ್ರಿಗೇಟರ್ ಆಪ್ ಸಂಸ್ಥೆಗಳು ಮೊರೆ ಹೋಗಿರೋದ್ರಿಂದ ಅವರು ಮೀಟರ್ಗಳನ್ನ ರಿನ್ಯೂವಲ್ ಮಾಡಿಸ್ಕೊಂತಿಲ್ಲ. ನೀವು ಮೀಟರ್ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಾ, ನೀವು ಮೀಟರ್ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಮೀಟರ್ಗಳನ್ನ ರಿನ್ಯೂವಲ್ ಮಾಡಿಸ್ಕೊಂತಿಲ್ಲ ಅಂತ ನಾವು ದೂರು ಕೊಟ್ಟಿದೀವಿ. ಆಮೇಲೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ಗೂ ದೂರು ಕೊಟ್ಟಿದೀವಿ. ಹೊರ ರಾಜ್ಯದಿಂದ ಬಂದು ನಮ್ಮ ಕನ್ನಡಿಗರ ಆಟೋಗಳನ್ನ ಓಡಿಸ್ತಾ ಇದ್ದಾರೆ, ಹಿಂದಿವಾಲಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅವ್ರ ಹತ್ರ ಇರೋ ಆಟೋಗಳೆಲ್ಲ ಕನ್ನಡಿಗರದೆ, RC ಟ್ರಾನ್ಸ್ಫರ್ಗಳಾಗಿಲ್ಲ, ಈ ತರ ಆಟೋಗಳ ಮೇಲೆಲ್ಲ ಫೈನಾನ್ಸ್ಗಳು ಕೊಟ್ಟಿದ್ದಾರೆ, ಫೈನಾನ್ಸ್ ಕೊಟ್ಟಿರುವಂತಹ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ, ಈ ರೀತಿ ನಾನಾ ತರ ಕಂಪ್ಲೇಂಟ್ಗಳನ್ನ ಕೊಟ್ಟಿದೀವಿ ಸರ್. ಹಂಗಾಗಿ ಇಲ್ಲಿ ಜಗದೀಶ್ ಕೊಟ್ಟಿರೋದ್ರಿಂದ ಅಂತಲ್ಲ, ಆತನು ಮಾಡಿರ್ಬೋದು. ನಾನು ಅದೇ ಹೇಳದ್ನಲ್ಲ, ಮರದಲ್ಲಿ ಹಣ್ಣು ಉದುರೋದಕ್ಕೂ ಈತ ಕಲ್ಲು ಹೊಡಿಯೋದಕ್ಕೂ ಎರಡು ಒಂದೇ ಆಗಿದೆ ಅಷ್ಟೇ. ಹಂಗಾಗಿ ಆತ ಮಾತಾಡ್ತಿದ್ದಾನೆ. ಸರ್, ಈಗ ಏನಂತಂದ್ರೆ ಅವ್ರು ಹೇಳೋದು ಆರೋಪ ಏನಪ್ಪ ಅಂದ್ರೆ ರೈಟ್ ಟ್ಯಾಕ್ಸಿ ಅನಧಿಕೃತ ಅಂತೀರಾ. ಆತರ ಆದ್ರೆ ಈಗ ನಡೀತಿರೋ ಈಗ ಅನಧಿಕೃತವಾಗಿ ಆಟೋಗಳು ನಡೀತಾ ಇರೋದಾಗ್ಲಿ, ಇಲ್ಲಾಂದ್ರೆ ನಂಬರ್ ಪ್ಲೇಟ್ ಇದೆ, ಸೊ ಇದು ಅನಧಿಕೃತನೇ ಅಲ್ವಾ? ಸರ್, ಇಲ್ಲ ಅಂತ ನಾವ್ ಹೇಳ್ತೀರಾ, ಖಂಡಿತ. ನೋಡಿ ಸರ್, ನಾವ್ ಯಾರೇ ಆಗ್ಲಿ, ಈಗ ವೈಟ್ ಬೋರ್ಡ್ ಕಾರಲ್ಲಿ ಏನಾದ್ರು ನಾವು ಕಮರ್ಷಿಯಲ್ ಪರ್ಪಸ್ ಬಳಸ್ತಿದ್ರೆ ಬೇಕಾದ್ರೆ ಅದನ್ನ ಕಂಡಿಡಿಲಿ. ನೋಡಿ, ಈ ತರ ಓಲಾ, ಊಬರ್, ಇನ್ನೊಂದು ಎಕ್ಸೆಟ್ರಾ ಸಂಸ್ಥೆಗಳಲ್ಲಿ ವೈಟ್ ಬೋರ್ಡ್ ಕಾರ್ ರನ್ ಆಗ್ತಿದಾವೆ ಅಂತ ಕಂಡಿಡಿಲಿ, ವೈಟ್ ಬೋರ್ಡ್ ಆಟಗಳು ರನ್ ಆಗ್ತಾ ಇದಾವೆ ಅಂತ ಕಂಡಿಡಿಲಿ, ಅದನ್ನ ನಾವು ಒಪ್ಕೊಂತೀವಿ. ಸರ್, ಅದು ಕಮರ್ಷಿಯಲ್ ಪರ್ಪಸ್ ಗಾಡಿ, ಅದು ಅದಕ್ಕೆ ಅಂತಾನೆ ತಂದಿರ್ತಾರೆ. ತಂದಿದ್ದಾಗ ಅದ್ರಲ್ಲಿ ಏನಿಲ್ಲ, ಪರ್ಮಿಟ್ ಇಲ್ಲ. ಪರ್ಮಿಟ್ ಇಲ್ದಿರೋ ಆಟೋ ರೋಡಲ್ಲಿ ರನ್ ಆಗ್ತಿದೆ ಅಂದ್ಮೇಲೆ ಅದಕ್ಕೆ ಜವಾಬ್ದಾರಿ ಯಾರು? ಆಟೋ ಡ್ರೈವರ್ ಅಲ್ಲ ಸರ್, RTO ಇನ್ಸ್ಪೆಕ್ಟ್ರು. ಡಾಕ್ಯುಮೆಂಟೇ ಇಲ್ಲ, ಪರ್ಮಿಟೇ ಇಲ್ಲ ಅಂದ್ರೆ ಆ ಗಾಡಿನ ಹೆಂಗೆ FC ಮಾಡಿದ್ರು? FC ಮಾಡ್ಬಿಟ್ರಪ್ಪ, ಗಾಡಿ ರನ್ ಆಗೋಯ್ತು. ಈಗ ಮುಂದಿನ ವರ್ಷಕ್ಕೆ ಅವ್ನು FC ಬರ್ಬೇಕು ತಾನೆ. ಪರ್ಮಿಟ್ ಇಲ್ದೇ ಇರೋ ಆಟೋನ ನೀನ್ ಹೆಂಗ್ FC ಮಾಡ್ದೆ? ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದು